ಹಾಯ್ ನಮಸ್ತೆ. ಇವತ್ತು ಮಧುಮೇಹಕ್ಕೆ 3 ರೀತಿ ಚಪಾತಿ ಹೇಗೆ ಮಾಡೋದು ಅಂತ ನೋಡೋಣ. ಫಸ್ಟು ಫ್ಲ್ಯಾಕ್ಸ್ ಸೀಡ್ ಚಪಾತಿ. ಫ್ಲ್ಯಾಕ್ಸ್ ಸೀಡ್ಸ್‌ನನ್ನು ಹುರಿದು ತಣ್ಣಗೆ ಮಾಡಿ ಪುಡಿ ಮಾಡಿ ಒಂದು ಬಾಟ್ಲಲ್ಲಿ ಇಟ್ಕೊಳ್ಳೋಣ. 1 ಕಪ್ ಹಸಿಟ್ಟಿಗೆ 1 ಸ್ಪೂನ್ ಫ್ಲ್ಯಾಕ್ಸ್ ಸೀಡ್ಸ್ ಮಿಕ್ಸ್ ಮಾಡಿ ಚಪಾತಿ ಮಾಡಿಕೊಂಡು ತಿನ್ನೋದ್ರಿಂದ ಏನಾಗುತ್ತೆ ಅಂದರೆ ಫ್ಲ್ಯಾಕ್ಸ್ ಸೀಡ್ಸಲ್ಲಿ ಹೈ ಫೈಬರ್ ಇರುತ್ತೆ ಮತ್ತು ಒಮೆಗಾ 3 ಫ್ಯಾಟಿ ಆ್ಯಸಿಡ್ ಸಮೃದ್ಧವಾಗಿರೋದ್ರಿಂದ ಫೈಬರ್ ಇರೋದ್ರಿಂದ ಆಹಾರ ನಿಧಾನಕ್ಕೆ ಜೀರ್ಣವಾಗಿ ರಕ್ತಕ್ಕೆ ಸಕ್ಕರೆಯ ಮಟ್ಟ ಬೇಗ ಏರದಂತೆ ಸಹಾಯ ಮಾಡೋದ್ರಿಂದ ಏನಾಗುತ್ತೆ ಅಂದರೆ ಡಯಾಬಿಟಿಸ್ ಕಂಟ್ರೋಲಲ್ಲಿರುತ್ತೆ. ಇನ್ನೊಂದು ಚಪಾತಿ ಏನಂದರೆ ಬಾರ್ಲಿ ಚಪಾತಿ. ಬಾರ್ಲಿಯನ್ನು ಹುರಿದು ಪುಡಿ ಮಾಡಿ ಒಂದು ಬಾಟ್ಲಲ್ಲಿ ಇಟ್ಕೊಳ್ಳಿ. 1 ಕಪ್ಪು ಹಸಿಟ್ಟಿಗೆ 2 ಸ್ಪೂನ್ ಬಾರ್ಲಿ ಪೌಡರ್ ಹಾಕಿ ಮಿಕ್ಸ್ ಮಾಡಿ ಚಪಾತಿ ಮಾಡೋದ್ರಿಂದ ಬಾರ್ಲಿಯಲ್ಲಿ ಬೀಟಾ ಗ್ಲೂಕೋನ್ ಕರಗುವ ನಾರಿನಾಂಶ ಇರೋದ್ರಿಂದ ಇದು ಕೂಡ ಆಹಾರ ನಿಧಾನವಾಗಿ ಜೀರ್ಣ ಆಗಲು ಸಹಾಯ ಮಾಡುತ್ತದೆ ಮತ್ತು ರಕ್ತಕ್ಕೆ ಸಕ್ಕರೆ ನಿಧಾನವಾಗಿ ಏರೋದ್ರಿಂದ ಡಯಾಬಿಟಿಸ್ ಕಂಟ್ರೋಲಲ್ಲಿರುತ್ತದೆ. ಮತ್ತು ಇದರಲ್ಲಿ ಬಾರ್ಲಿಯಲ್ಲಿರುವ ಹೆಚ್ಚಿನ ಫೈಬರ್ ಹೊಟ್ಟೆ ತುಂಬಿರೋ ಅನುಭವ ಆಗುತ್ತೆ ಮತ್ತು ಇದರಿಂದ ಕೊಲೆಸ್ಟ್ರಾಲ್ ಕಡಿಮೆ ಮಾಡಲು ಸಹಾಯ ಆಗುತ್ತದೆ. ಒಂದೇ ಇದರಲ್ಲಿ ಕೊಲೆಸ್ಟ್ರಾಲ್ ಬಿ.ಪಿ ಕೂಡ ಈ ಬಾರ್ಲಿಯಿಂದ ಕಡಿಮೆ ಆಗಲು ಸಹಾಯ ಆಗುತ್ತೆ. ಒಂದು ಮೆಂತ್ಯ ಚಪಾತಿ. ಮೆಂತ್ಯನ ಹುರಿದ್ಬಿಟ್ಟು ಒಂದು ಮಿಕ್ಸಿ ಹಾಕಿ ಪೌಡರ್ ಮಾಡಿ ಒಂದು ಬಾಟ್ಲಲ್ಲಿ ಇಟ್ಕೊಳ್ಳಿ. 1 ಸ್ಪೂನ್ ಮೆಂತ್ಯ 1 ಕಪ್ ಹಸಿಟ್ಟಿಗೆ ಹಾಕಿ ಮಿಕ್ಸ್ ಮಾಡಿ. ಇದರಿಂದ ಕೂಡ ರಕ್ತಕ್ಕೆ ಸಕ್ಕರೆ ಏರುವುದು ನಿಧಾನವಾಗಿ ಏರುತ್ತದೆ. ಅದರಿಂದ ಡಯಾಬಿಟಿಸ್ ಕಂಟ್ರೋಲ್ ಆಗಿರುತ್ತದೆ. ಫೈಬರ್ ಜಾಸ್ತಿ ಇರೋದ್ರಿಂದ ಜೀರ್ಣಕ್ರಿಯೆಯು ಉತ್ತಮವಾಗಿ ಸಹಾಯ ಮಾಡುತ್ತದೆ ಮತ್ತು ಹೆಚ್ಚು ಹೊತ್ತು ಹೊಟ್ಟೆ ತುಂಬಿರುವ ಅನುಭವ ಇರುತ್ತದೆ ಮತ್ತು ಕೆಟ್ಟ ಕೊಲೆಸ್ಟ್ರಾಲ್ LDL ಕಡಿಮೆ ಆಗಲು ಕೂಡ ಈ ಮೆಂತ್ಯ ಸಹಾಯ ಮಾಡುತ್ತದೆ. ಹೃದಯ ಆರೋಗ್ಯನೂ ತುಂಬಾ ಚೆನ್ನಾಗಿರುತ್ತೆ. ಇದು 3 ಟ್ರೈ ಮಾಡಿ ಹೇಗಿದೆ ಅಂತ ನೋಡಿ. ನಿಮ್ಗೆ ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಈ ಥರ ವಿಡಿಯೋ ಬೇಕಾದರೆ, ಈ ಥರ ಒಳ್ಳೆ ಇನ್ಫಾರ್ಮೇಷನ್ ನಿಮ್ಗೆ ಬೇಕಾದರೆ ಪ್ಲೀಸ್ ಫಾಲೋ ಮಾಡಿ.